ಕೆಲವೊಬ್ರು ಹೆಣ್ಮಕ್ಳು ಸರಿಯಾದ ದಿನಕ್ಕೆ ಮುಟ್ಟಾಗ್ತಾರ, ಆದ್ರೆ ಅವರಿಗೆ ಕಡಿಮೆ ರಕ್ತಸ್ರಾವ ಆಗ್ತಿರ್ತೈತಿ. ಸೊ ಹೆಣ್ಮಕ್ಳಿಗೆ ನೋಡ್ರಿ, ಕಡಿಮೆ ರಕ್ತಸ್ರಾವ ಆದ್ರೂ ತೊಂದ್ರೆನ, ಅಧಿಕ ರಕ್ತಸ್ರಾವ ಆದ್ರೂ ತೊಂದ್ರೆನ. ಸೊ ಕಡಿಮೆ ರಕ್ತಸ್ರಾವ ಆಗ್ತಿತ್ತಂತಂದ್ರೆ ಪ್ರತಿದಿನ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ಕೊಂತ ಬಂದ್ರಿ ಅಂತಂದ್ರೆ ಸೊ ಈ ಎಲ್ಲ ಆಸನಗಳು ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾವು. ಸೊ ಗರ್ಭಕೋಶಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಜೊತೆಗೆ ಮುಟ್ಟಿನ ಸಮಯದಲ್ಲಿ ಬ್ಲಡ್ ಫ್ಲೋ ಕೂಡ ಆಗ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ನಾ ಈಗಾಗಲೇ ಹೆಣ್ಮಕ್ಳಿಗೆ ಮುಟ್ಟಿನ ಸಮಯದಲ್ಲಿ ಕಡಿಮೆ ರಕ್ತಸ್ರಾವ ಆಗೋದಕ್ಕೂ ಮತ್ತು ಹೆಚ್ಚಿಗೆ ರಕ್ತಸ್ರಾವ ಆಗೋದಕ್ಕೂ ಎರಡೂ ವಿಡಿಯೋ ಮಾಡಿದ್ದೀನಿ. ಸೊ ಕಡಿಮೆ ರಕ್ತಸ್ರಾವ ಆಗೋರು ಈ ವಿಡಿಯೋದಾಗಿನ ಇರೋ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಅಧಿಕ ರಕ್ತಸ್ರಾವ ಆಗ್ತಿತ್ತು ಅಂತಂದ್ರೆ ಸೊ ಇನ್ನೊಂದು ವಿಡಿಯೋ ಐತಿ, ಸೊ ಆ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ಮೊದಲನೇ ಆಸನ ಅಶ್ವ ಸಂಚಲನಾಸನ. ಸೊ ಸೈಡ್ ಒಳಗೆ ಕೂತ್ಕೋತೀರಿ, ಕಾಲುಗಳನ್ನ ಚಾಚ್ರಿ, ವಜ್ರಾಸನ ಸ್ಥಿತಿಗೆ ಬರ್ರಿ. ಸೊ ನೆಕ್ಸ್ಟ್ ಇಲ್ಲಿಂದ ಅಶ್ವ ಸಂಚಲನಾಸನ. ಸೊ ಬಲಗಾಲನ್ನ ಮುಂದೆ ತಗೋರಿ ರೀತಿ. ಸೊ 90 ಡಿಗ್ರಿ ಅಷ್ಟು ಕಾಲಿರ್ಲಿದ್ದು. ಸೊ ಎರಡೂ ಕಾಲು ನಡಕ್ಕೆ ಎರಡೂ ಕೈಗಳು ನಿಮ್ಮ ಬಾಜುಕ್ಕೆ. ಸೊ ಹಿಂದಿನ ಕಾಲು ಏನೈತಲ್ಲ ಹಿಂದೆ ಸ್ಟ್ರೆಚ್ ಮಾಡ್ತೀರಿ ರೀತಿ. ಸೊ ನೆಕ್ಸ್ಟ್ ಇಲ್ಲಿ ಎದುರಿಗೆ ನೋಡ್ತಾ ಇರ್ತೀರಿ. ಸೊ ಇಲ್ಲಿ ಕಾಲಿನ ಬೆರಳನ್ನ ಐತಲ್ಲ ನೆಲಕ್ಕೆ ಪ್ರೆಸ್ ಮಾಡ್ರಿ ಹಿಂದಿನ ಕಾಲು. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತಾ ಈ ರೀತಿ ಮೇಲ್ ಬರ್ರಿ, ಎಕ್ಸೇಲ್ ಮಾಡ್ತಾ ಮತ್ತು ಡೌನ್. ಸೊ ನೀ ಏನೈತಲ್ಲ ಮತ್ತೆ ನೆಲಕ್ಕೆ ಹಚ್ಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದೇ ರೀತಿ 10 ಬಾರಿ ಮಾಡಬೇಕು. 10ನೇ ಬಾರಿಗೆ ಸೊ ಈ ರೀತಿ ಸಹಜವಾದ ಉಸಿರಾಟದೊಂದಿಗೆ ಒಂದು 5 ಕೌಂಟ್ ಮಾಡ್ತಿರಿಲ್ಲೇ. 1 2 3 4 5 ಡೌನ್, ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಇದೇ ರೀತಿ ಎಡಗಾಲಿಗೆ ಕೂಡ ಮಾಡಬೇಕು. ಬಲಗಾಲ ಹಿಂದೆ ತಗೋರಿ. ಸೊ ನೆಕ್ಸ್ಟ್ ಎಡಗಾಲನ್ನು ಮುಂದೆ ತಗೋತೀರಿ, ಹಿಂದಿನ ಕಾಲು ಸ್ಟ್ರೆಚ್ ಮಾಡಿರಿ, ಕಾಲಿನ ಬೆರಳನ್ನ ನೆಲಕ್ಕೆ ಪ್ರೆಸ್ ಮಾಡ್ಕೋತೀರಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸೊ ಇದೇ ರೀತಿ ಈ ಕಾಲಿಗೆ ಕೂಡ ನೀವು 10 ಬಾರಿ ಮಾಡ್ತೀರಿ. ಸೊ ಆ ಕಡೆ 10 ಈ ಕಡೆ 10 ಮಾಡಿದ್ಮೇಲೆ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೋರಿ, ರಿಲ್ಯಾಕ್ಸ್ ಆಗ್ರಿ. ಸೊ ನೆಕ್ಸ್ಟ್ ಇಲ್ಲಿಂದ ಮಲ್ಕೋತೀರಿ. ಸೊ ಮಲ್ಕೊಂಡ್ಮೇಲೆ ಇಲ್ಲಿ ಎರಡೂ ಕಾಲು ಜೋಡಿಸಿದ್ದಿಲ್ಲ, ಎರಡೂ ಕೈಗಳು ನಿಮ್ಮ ಬಾಜುಕ. ಸೊ ಇಲ್ಲಿ ಎರಡೂ ಕಾಲುಗಳನ್ನು ರೊಟೇಷನ್ ಮಾಡೋದು ಇಲ್ಲಿ. ಸೊ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ. ಇನ್ಹೇಲ್, ಉಸಿರು ತಗೋತಾ ಕಾಲ ಮೇಲೆ ಎಕ್ಸೇಲ್ ಮಾಡಿದಾಗ ಡೌನ್ ಬರಲಿ ರೀತಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದೇ ರೀತಿ ಇಲ್ಲೇ 5 ರಿಂದ 10 ಬಾರಿ ಮಾಡ್ತೀರಿ, ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್. ಇನ್ಹೇಲ್, ಉಸಿರು ತಗೋತಾ ಕಾಲು ಮೇಲೆ ಬರಬೇಕು, ಎಕ್ಸೇಲ್ ಮಾಡ್ತಾ ಡೌನ್. ಸೊ ಇಲ್ಲೊಂದು ಎರಡೂ ಕಾಲು ಏನು ಮಾಡ್ತೀರಿ ಅಂತಂದ್ರೆ ರೊಟೇಷನ್ ಮಾಡ್ತಾ ಒಂದು ಬಿಗ್ 0 ಹಾಕ್ತೀರಿ. ಸೊ ಈ ರೀತಿ ಮಾಡೋ ಮುಂದೆ ಹೊಟ್ಟೆ ಕಡೆ ಗಮನ ಹರಿಸ್ರಿ ಏನು ಅನ್ಸಕತ್ತೈತಿ ಅಂತೇಳಿ. ಸೊ ಹೊಟ್ಟೆ ಮೇಲೆ ಪ್ರೆಷರ್ ಬೀಳಾಕತ್ತೈತಿ. ಕಾಲು ಯಾವಾಗ ಕೆಳಗೆ ತೊಗೊಂಡು ಹೋಗ್ತಾ ಇರ್ತೇವಲ್ಲ ಸೊ ಅವಾಗ ಹೊಟ್ಟೆ ಕಡೆ ಗಮನ ಕೊಡ್ರಿ, ರಿಲ್ಯಾಕ್ಸ್. ಈ ಕಡೆ ಒಂದು 5 ರಿಂದ 10 ಬಾರಿ, ಆಮೇಲೆ ಈ ಕಡೆಯಿಂದ 5 ರಿಂದ 10 ಬಾರಿ ಮಾಡ್ತೀರಿ, ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಎರಡೂ ಕಾಲುಗಳನ್ನು 45 ಡಿಗ್ರಿ ಅಷ್ಟು ಮೇಲೆತ್ತದು. ಕಾಲು ಜೋಡಿಸಿದ್ದಿಲ್ಲಿ ಎರಡೂ ಕೈ ನಿಮ್ಮ ಬಾಜುಕ. ಸೊ ಇಲ್ಲಿ ಉಸಿರು ತಗೋತಾ ಕಾಲು 45 ಡಿಗ್ರಿ ಅಷ್ಟು ಮೇಲೆ. ಸೊ ಇಲ್ಲಿ ಮೇಲೆ ಕಾಲು ಮೇಲೆ ತೊಗೊಂಡ್ಮೇಲೆ ಉಸಿರನ್ನು ಹೊರಗೆ ಹಾಕ್ರಿ, ಸಹಜವಾದ ಉಸಿರಾಟ ಇರಲಿ. ಸೊ ಈಗ ಅಬ್ಸರ್ವ್ ಮಾಡ್ಕೊರಿ ಹೊಟ್ಟೆ ಮೇಲೆ ಪ್ರೆಷರ್ ಬೀಳಾಕತ್ತೈತಿ. ಸೊ ಇಲ್ಲಿ 5 ಕೌಂಟ್, 1 2 3 4 5. ಇನ್ಹೇಲ್, ಎಕ್ಸೇಲ್, ಡೌನ್. ಉಸಿರು ಬಿಡ್ತಾ ನಿಧಾನವಾಗಿ ಕಾಲು ಕೆಳಗೆ. ಸೊ ಇದನ್ನ ಒಂದು 3 ಬಾರಿ ಮಾಡ್ರಿ. ಉಸಿರು ತಗೋತಾ ಕಾಲು ಮೇಲೆ ಎತ್ತಿತೀರಿ, 5 ರಿಂದ 10 ಕೌಂಟ್ ಮಾಡ್ರಿ, ಎಕ್ಸೇಲ್ ಮಾಡ್ತಾ ಕಾಲು ಕೆಳಗೆ, ಮತ್ತು ಉಸಿರು ತಗೊಂಡು ಉಸಿರು ಬಿಡ್ತಾ ಕಾಲು ಕೆಳಗೆ, ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಒನ್, ಎರಡೂ ಕಾಲುಗಳನ್ನು 90 ಡಿಗ್ರಿ ತಗೋದು, ಕಾಲು ಅಗಲ ಮಾಡ್ಕೋದು ಈ ರೀತಿ. ಇನ್ಹೇಲ್, ಉಸಿರು ತಗೋತ ಎರಡೂ ಕಾಲು 90 ಡಿಗ್ರಿ ಬರ್ತಾವು, ಎಕ್ಸೇಲ್ ಮಾಡ್ತಾ ಕಾಲನ್ನು ಓಪನ್ ಮಾಡ್ತಿರಲಿಲ್ಲ ಎಷ್ಟು ಸಾಧ್ಯಕ್ಕೆ ಅಷ್ಟು, ಮತ್ತು ಕ್ಲೋಸ್ ಮತ್ತು ಡೌನ್.
ಸೊ ಉಸಿರು ತಗೋತಾ ಕಾಲನ್ನ 90 ಡಿಗ್ರಿ ತಗೋರಿ. ಎಕ್ಸೇಲ್ ಮಾಡ್ತಾ ಎರಡೂ ಕಾಲಗಳು. ಸೊ ನೆಕ್ಸ್ಟ್ ಇಲ್ಲೇ ಪೂರ್ತಿ ಎಕ್ಸೇಲ್ ಮಾಡಿದ್ರಿ ಮತ್ತೆ ಕ್ಲೋಸ್ ಮಾಡ್ಕೊರಿ ಕಾಲು, ಮತ್ತು ಕಾಲನ್ನ ಕೆಳಬಿಡ್ತೀರಿ. ಇನ್ಹೇಲ್ 90 ಡಿಗ್ರಿ, ಎಕ್ಸೇಲ್ ಓಪನ್, ಕ್ಲೋಸ್, ಡೌನ್. ಸೊ ಇವಾಗೂ ಕೂಡ ಕಾಲು ಮ್ಯಾಲೆ ಬರೋ ಮುಂದೆ, ಕಾಲು ಕೆಳಗೆ ಬಿಡೋ ಮುಂದೆ ಹೊಟ್ಟೆ ಕಡೆ ಗಮನ ಹರಿಸ್ರಿ. ಹೊಟ್ಟೆ ಮೇಲೆನೇ ಪ್ರೆಷರ್ ಬೀಳಕತ್ತೈತಿ ಇಲ್ಲಿ. ಇನ್ಹೇಲ್ 90 ಡಿಗ್ರಿ, ಓಪನ್, ಕ್ಲೋಸ್, ಡೌನ್. ಸೊ ಇದನ್ನು ಕೂಡ 10 ಬಾರಿ ಮಾಡಬೇಕು. 10ನೇ ಬಾರಿಗೆ ಏನು ಮಾಡ್ತೀರಿ ಅಂತಾರೆ, ಕಾಲು ಮೇಲೆ ತೊಗೊಂಡು ಹೋಗ್ತೀರಿ 90 ಡಿಗ್ರಿ. ಸೊ ಇಲ್ಲಿ ಕಾಲು ಅಗಲ್ ಮಾಡಿದ ಮೇಲೆ ಸೊ ಇಲ್ಲೇ ಒಂದು 5 ಕೌಂಟ್ ಮಾಡಿರಿ. 1 2 3 4 5, ಕ್ಲೋಸ್, ಡೌನ್, ರಿಲ್ಯಾಕ್ಸ್. ಎಲ್ಲಾನು ನಿಧಾನ ಮಾಡಿರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಒನ್ 3x ಭುಜಂಗಾಸನ್. ಸೊ ಅದಕ್ಕಾಗಿ ಹೊಟ್ಟೆ ಮೇಲೆ ಹೊಳ್ಳಿ ಮಲ್ಕೊಳ್ರಿ. ಹೊಟ್ಟೆ ಮೇಲೆ ಮಲ್ಕೊಳ್ತೀರಿ, ಹೊಳ್ತೀರಿ. ಸೊ ರೀತಿ ಎರಡೂ ಕೈಗಳು ಮುಂದೆ ಬರಲಿ. ಇಲ್ಲೇ ಕಾಲುಗಳು ಜೋಡಿಸಿದ್ದಿರಲಿ, ಪಾದಗಳು ಫ್ಲ್ಯಾಟ್ ಇರಲಿ. ಸೊ ನೀವು ಮೇಲೆ ಇದ್ದಾಗ ಸ್ವಲ್ಪ ಕಾಲುಗಳು ಅಗಲಾಗ್ತಾವು, ನಡೀತೈತೆ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಸ್ವಲ್ಪ ಕೈ ನಿಮ್ಮ ಕಡೆ ತೊಗೊಂಡು ಬಂದು ಪೂರ್ತಿ ಮೇಲೆ ಇಳ್ತಿರಿಲ್ಲೇ. ಈ ರೀತಿ ಕೈ ಸ್ಟ್ರೆಚ್ ಮಾಡಿರಿ. ಇಲ್ಲಿ ಹೊಟ್ಟೆ ಭಾಗ ಮತ್ತು ಸೊಂಟ ಭಾಗ ಸ್ವಲ್ಪ ಮೇಲೆ ಬರ್ತೈತಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ಹೇಲ್ ಸೆಂಟರ್, ಎಕ್ಸೇಲ್ ಮಾಡ್ತಾ ನಿಮ್ಮ ರೈಟ್ ಸೈಡ್ ಹೊಳೆ ನೋಡ್ತೀರಿ. ಮತ್ತು ಉಸಿರು ತಗೋತ ಸೆಂಟರ್, ಎಕ್ಸೇಲ್ ಮಾಡ್ತಾ ಯುವರ್ ಲೆಫ್ಟ್. ಇನ್ಹೇಲ್ ಸೆಂಟರ್, ಎಕ್ಸೇಲ್ ಯುವರ್ ರೈಟ್ ಸೈಡ್. ಇನ್ಹೇಲ್ ಸೆಂಟರ್, ಎಕ್ಸೇಲ್ ಯುವರ್ ಲೆಫ್ಟ್. ಇದನ್ನು ಕೂಡ ಒಂದು 10 ಬಾರಿ ಮಾಡಿರಿ. 10ನೇ ಬಾರಿಗೆ ರೈಟ್ ಸೈಡ್ ಹೊಳೆ ನೋಡ್ತಿರಲ್ಲೇ. ಸೊ ಅಲ್ಲೇ ಇರ್ತೀರಿ ಸಹಜವಾದ ಉಸಿರಾಟದೊಂದಿಗೆ. ಸೊ ಅಲ್ಲಿ ಕೂಡ 5 ಕೌಂಟ್ ಮಾಡಬೇಕು. ಮತ್ತು ಮುಂದೆ ನೋಡ್ತೀರಿ, ಮತ್ತೆ ಇನ್ಹೇಲ್ ಮಾಡಿರಿ, ಮತ್ತೆ ಎಕ್ಸೇಲ್ ಮಾಡಿ ಲೆಫ್ಟ್ ಸೈಡ್ ನೋಡ್ತಾ ಹಿಂದೆ ನೋಡ್ತಾ ಇಲ್ಲೂ ಕೂಡ 5 ಕೌಂಟ್. 5 ಕೌಂಟ್ ಆದಮೇಲೆ ರಿಲ್ಯಾಕ್ಸ್, ಮುಂದೆ ಹೊಳ್ತೀರಿ, ಹೊಳ್ಕೋತೀರಿ. ಸೊ ನೆಕ್ಸ್ಟ್ ಇಲ್ಲಿಂದ ನಿಧಾನವಾಗಿ ಮೇಲೆ ಹೇಳ್ತಾ ಚೈಲ್ಡ್ ಪೋಸ್ಚರ್ ಒಳಗೆ ರಿಲ್ಯಾಕ್ಸ್ ಆಗ್ರಿ. ಸೊ ಇಲ್ಲಿ ಚೈಲ್ಡ್ ಪೋಸ್ಚರ್ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗ್ತೀರಿ. ಮುಂದೆ ಬಾಗಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ ಎರಡೂ ಕೈ ರೀತಿ ಮುಷ್ಟಿ ಮಾಡಿ ಒಂದ್ರ ಮೇಲೆ ಒಂದು ಕೈ ಇಟ್ಟು ಹಣ್ಣಿನ ಮುಷ್ಟಿ ಮೇಲೆ ಡ್ರಾಪ್ ಮಾಡ್ಬೋದು. ಅಥವಾ ನೆಲಕ್ಕೆ ಹತ್ತಿದಪ್ಪ ನಂಗೆ ಸಾಧ್ಯ ಆಕೈತೆ ಅಂತಂದ್ರೆ ಈ ರೀತಿ ಮಲ್ಕೋತೀವಿ. ಸೊ ಇಲ್ಲಿ ರಿಲ್ಯಾಕ್ಸ್ ಮಾಡಿದ್ಮೇಲೆ ಸೊ ನೀವು ಶವಾಸನ ಸ್ಥಿತಿಯೊಳಗೆ ಒಂದು 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆದಮೇಲೆ ಎದ್ದೇಳ್ಬೋದು. ಈ ಎಲ್ಲ ಆಸನಗಳನ್ನು ನೀವು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತಾ ಬಂದ್ರಿ ಅಂತಂದ್ರೆ ಸೊ ನಿಮ್ದೇನು ಮುಟ್ಟಿನ ಸಮಸ್ಯೆ ಐತಿ ಅದು ಕಡಿಮೆ ಆಗ್ತೈತ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.